ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರೊಮ್ಯಾಂಟಿಕ್ ಆದ ಲವ್ ಸ್ಟೋರಿ ಬಗ್ಗೆ ನೋಡೋಣ. ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕ್ರಿಸ್ಟಿನ್ 607 ಅವರು ರೋಮಿಯೋ ಜೂಲಿಯಟ್ ಪೋಯಮ್ದು ಸಮ್ಮರಿ ಹಾಕಿ ಅಂತ ಕೇಳಿದ್ರು. ಅವ್ರು ಕೇಳಿರೋ ಥರನೇ ಇವತ್ತು ರೋಮಿಯೋ ಆ್ಯಂಡ್ ಜೂಲಿಯಟ್ ಕಥೆಯ ಬಗ್ಗೆ ನೋಡೋಣ. ನಿಮಗೂ ಇದೇ ಥರ ಯಾವ್ದಾದ್ರು ಸಮ್ಮರೀಸ್ ಮತ್ತು ಕತೆ ಕೇಳಬೇಕು ನೋಡಬೇಕು ಅಂತ ಇದ್ರೆ ಕೆಳಗೆ ಕಮೆಂಟ್ ಮಾಡಿ, ಖಂಡಿತ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಒಳಗೆ ಹೋಗೋಣ. ರೋಮಿಯೋ ಆ್ಯಂಡ್ ಜೂಲಿಯಟ್ ಕಥೆನ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರೋದು. ಇವರು ಪೊಯೆಟ್, ಆರ್ಟಿಸ್ಟ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬೆಸ್ಟ್ ರೈಟರ್ ಅಂದರೆ ಅದು ಇವರೇ. ಸೊ ಈ ಕತೆ ಒನ್ ಆಫ್ ದಿ ಬೆಸ್ಟ್ ಟ್ರಾಜಿಕ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಸ್ಟೋರಿ ಕತೆ ವೆರೋನಾ ಅನ್ನೋ ಪ್ಲೇಸಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಮಾಂಟೆಗ್ಯೂ ಆ್ಯಂಡ್ ಕ್ಯಾಪ್ಯುಲೆಟ್ ಅಂತ 2 ಫ್ಯಾಮಿಲೀಸ್ ಇರ್ತಾರೆ. 2 ಫ್ಯಾಮಿಲೀಸ್ ಮಧ್ಯೆ ದೀರ್ಘಕಾಲದಿಂದ ದ್ವೇಷ ಇರುತ್ತೆ. ಇಬ್ಬರು ಫ್ಯಾಮಿಲಿ ಅವ್ರಿಗೂ ಒಬ್ರೊಬ್ರು ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ. ಎಷ್ಟು ದ್ವೇಷ ಅಂದರೆ ಇಬ್ಬರು ಮನೇಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರು ಸಹ ಎಲ್ಲಾದರೂ ನೋಡಿಕೊಂಡ್ರೆ ಜಗಳ ಮಾಡ್ಕೊತಾ ಇದ್ರು. ಈ ಜಗಳನೆಲ್ಲ ನೋಡಿ ಊರಿನ ಶಾಂತಿ ಡಿಸ್ಟರ್ಬ್ ಆಗ್ತಿದೆ ಅಂತ ಪ್ರಿನ್ಸ್ ಎಸ್ಕಲಸ್ ಇನ್ನೇನಾದರೂ ಈ ಫ್ಯಾಮಿಲಿಯಿಂದ ಮತ್ತೇನಾದರೂ ಜಗಳ ಆದರೆ ಎಲ್ರಿಗೂ ಮರಣ ದಂಡನೆ ಕೊಡ್ತೀನಿ ಅಂತ ಆರ್ಡರ್ನ ಪಾಸ್ ಮಾಡ್ತಾರೆ. ನಮ್ಮ ಕಥೆಯ ಹೀರೋ ರೋಮಿಯೋ ಮಾಂಟೆಗ್ಯೂ ಫ್ಯಾಮಿಲಿಯಿಂದ ಬಂದಿರೋದು. ಹೀರೋಯಿನ್ ಜೂಲಿಯಟ್ ಕ್ಯಾಪ್ಯುಲೆಟ್ ಫ್ಯಾಮಿಲಿಯಿಂದ ಬಂದಿರೋದು. ಅಷ್ಟರಲ್ಲಿ ಒಂದು ನ್ಯೂ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವನ ಹೆಸರು ಪ್ಯಾರಿಸ್. ಇವನು ಪ್ರಿನ್ಸ್ ಎಸ್ಕಲಸ್ಗೆ ಸಂಬಂಧಿಕ ಆಗಿರ್ತಾನೆ. ಪ್ಯಾರಿಸ್ ಬಂದು ಜೂಲಿಯಟ್ ಅಪ್ಪ ಆದ ಲಾರ್ಡ್ ಕ್ಯಾಪ್ಯುಲೆಟ್ ಹತ್ರ ನನಗೆ ನಿಮ್ಮ ಮಗಳಂದರೆ ತುಂಬಾ ಇಷ್ಟ, ಅವಳ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾನೆ. ಲಾರ್ಡ್ ಕ್ಯಾಪ್ಯುಲೆಟ್, ನನ್ನ ಮಗಳು ಬರೀ 13 ವರ್ಷ ಅಷ್ಟೇ, ಇಷ್ಟು ಸಣ್ಣ ವಯಸ್ಸಲ್ಲಿ ವಿವಾಹ ಮಾಡಿಕೊಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ಯಾರಿಸ್ ಹೇಳ್ತಾನೆ, ಜೂಲಿಯಟ್ನ ಒಂದು ಮಾತು ಕೇಳಿ, ಅವಳಿಗೆ ಇಷ್ಟ ಆದರೆ ಮಾತ್ರನೇ ಈ ವಿವಾಹ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೋಮಿಯೋ ತುಂಬ ಸ್ಯಾಡ್ ಆಗಿರ್ತಾನೆ. ಅವ್ನ ಕಸಿನ್ ಆದ ಬೆನೋಲಿಯೋ ಹತ್ರ ನಾನು ರೋಸ್ಲಿನ್ ಅನ್ನೋ ಹುಡುಗಿನ ಒಂದು ಸೈಡ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅವಳನ್ನ ಲವ್ ಮಾಡ್ತಾನೆ ಇಲ್ಲ, ಹೆಂಗಾದರೂ ಮಾಡಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಲಾರ್ಡ್ ಕ್ಯಾಪ್ಯುಲೆಟ್ ಫ್ಯಾಮಿಲಿ ಒಂದು ದೊಡ್ಡ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಲಾರ್ಡ್ ಕ್ಯಾಪ್ಯುಲೆಟ್ ಕೆಲಸಗಾರರು ಈ ಪಾರ್ಟಿಗೆ ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ಗೆಸ್ಟ್ ಲಿಸ್ಟ್ನ ತೊಗೊಂಡು ಹೋಗಬೇಕಾದಾಗ ಅಲ್ಲಿ ರೋಮಿಯೋ ಹತ್ರ ಬಂದು ಈ ಲಿಸ್ಟಲ್ಲಿರೋ ಹೆಸರೆಲ್ಲ ಸ್ವಲ್ಪ ಓದಿ ಹೇಳ್ತೀಯ, ನಂಗೆ ಓದಕ್ಕೆ ಬರಲ್ಲ ಅಂತ ಕೇಳ್ತಾರೆ. ಆ ಲಿಸ್ಟಲ್ಲಿ ರೋಸ್ಲಿನ್ ಅನ್ನೋ ಹೆಸರನ್ನ ನೋಡಿ ತುಂಬಾ ಸರ್ಪ್ರೈಸ್ ಆಗಿ ಆ ಪಾರ್ಟಿಗೆ ನಾನು ಹೋಗಲೇಬೇಕು, ರೋಸ್ಲಿನ್ನ ಮೀಟ್ ಮಾಡಿ ನನ್ನ ಲವ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಪಾರ್ಟಿ ಕ್ಯಾಪ್ಯುಲೆಟ್ ಫ್ಯಾಮಿಲಿ ಅರೇಂಜ್ ಮಾಡಿರೋದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಂಟೆಗ್ಯೂ ಫ್ಯಾಮಿಲಿ ಈ ಪಾರ್ಟಿಗೆ ಜಾಯ್ನ್ ಆಗಬಾರ್ದು, ಪ್ಲಸ್ ಬರಬಾರ್ದು ಅಂತ ಇರುತ್ತೆ. ಈ ಕಾರಣಕ್ಕೋಸ್ಕರನೇ ರೋಮಿಯೋ ಮತ್ತು ಅವ್ರ ಕಸಿನು ಮಾಸ್ಕ್ ಹಾಕೊಂಡು ಪಾರ್ಟಿ ಹಾಲ್ಗೆ ಎಂಟ್ರಿ ಕೊಡ್ತಾರೆ. ಆ ಪಾರ್ಟಿಯಲ್ಲಿ ರೋಮಿಯೋ ರೋಸ್ಲೈನ್ನ ಎಷ್ಟು ಹುಡುಕಿದ್ರೂ ಸಿಗ್ತಾ ಇರಲ್ಲ. ಅದೇ ಟೈಮಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಆ ಮ್ಯಾಜಿಕ್ಗೆ ಜೂಲಿಯಟ್. ಅವಳ ಸೌಂದರ್ಯನ ನೋಡಿ ಹಂಗೆ ಆಶ್ಚರ್ಯವಾಗಿ ನಿಂತು ನೋಡ್ತಾನೆ ಇರ್ತಾನೆ. ಅವನ ಲೈಫಲ್ಲಿ ಇಲ್ಲಿಯವರೆಗೂ ಯಾರನ್ನೂ ಅಷ್ಟು ಬ್ಯೂಟಿಫುಲ್ ಆದ ಗರ್ಲ್ನ ಅವನು ನೋಡೇ ಇರಲ್ಲ. ರೋಮಿಯೋ ಜೂಲಿಯಟ್ ನೋಡಿದ ತಕ್ಷಣ ಪ್ರೀತಿ ಅನ್ನೋ ಬಲೆಗೆ ಬೀಳ್ತಾನೆ. ಅವಳ ಸೌಂದರ್ಯನ ಒಂದೊಂದನ್ನು ವಿವರವಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೂಲಿಯಟ್ ಹೊಳಪಿನ ಮುಂದೆ ಟಾರ್ಚ್ ಲೈಟ್ ಕೂಡ ಡಲ್ಲಾಗಿ ಕಾಣುತ್ತಂತೆ. ಅವಳನ್ನ ಪ್ರಕೃತಿಗೆ ಹೋಲಿಸಿ ಈ ಭೂಮಿ ಮೇಲೆ ಇರೋ ಒಂದು ಅದ್ಭುತವಾದ ವಿಷಯ ಅಂದರೆ ಅದು ನೀನೇ. ನಿನ್ನ ಸೌಂದರ್ಯ ತುಂಬಾ ವಿಶಾಲವಾಗಿದೆ. ನಿನ್ನ ಸತ್ತು ಹೋದ್ಮೇಲೆ ಭೂಮಿಯಲ್ಲಿ ಹೂಳಲು ಸಾಧ್ಯವಿಲ್ಲ, ಯಾಕಂದರೆ ಈ ಭೂಮಿಯೂ ಸಹ ಅಷ್ಟೊಂದು ಸೌಂದರ್ಯ ಹೊಂದಿಲ್ಲ. ಕಾಗೆಗಳ ಮಧ್ಯೆ ಬಿಳಿ ಪಾರಿವಾಳ ಥರ ಮಿನುಗುತ್ತಿದ್ಯಾ ಅಂತ ಹೇಳ್ತಾನೆ. ಜೂಲಿಯಟ್ಗೂ ಸಹ ರೋಮಿಯೋನ ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಡುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ರೋಮಿಯೋಗೆ ಜೂಲಿಯಟ್ ಬಂದು ಕ್ಯಾಪ್ಯುಲೆಟ್ ಫ್ಯಾಮಿಲಿಗೆ ಸೇರಿದವಳು, ಜೂಲಿಯಟ್ ಗೊತ್ತಾಗುತ್ತೆ ರೋಮಿಯೋ ಮಾಂಟೆಗ್ಯೂ ಫ್ಯಾಮಿಲಿಗೆ ಸೇರಿದವರು ಅಂತ. ನೆಕ್ಸ್ಟ್ ಸೀನಲ್ಲಿ ರೋಮಿಯೋ ಜೂಲಿಯಟ್ನ ನೋಡಬೇಕು ಅಂತ ಅವಳ ಮನೆ ಗಾರ್ಡನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಬಾಲ್ಕನಿಯಲ್ಲಿ ಜೂಲಿಯಟು ಸಹ ವೆಯ್ಟ್ ಮಾಡ್ತಾ ಇರ್ತಾರೆ. ಜೂಲಿಯಟ್ ರೋಮಿನ ನೋಡಿದ ತಕ್ಷಣ ನನಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ, ಲವ್ ಅಟ್ ಫಸ್ಟ್ ಸೈಟ್, ನನ್ನ ಹೆಂಗಾದರೂ ಮದುವೆ ಮಾಡ್ಕೊ, ಇಲ್ಲಾಂದರೆ ಆ ಪ್ಯಾರಿಸ್ಗೆ ನನ್ನ ಮದುವೆ ಮಾಡಿಸ್ಬಿಡ್ತಾರೆ ಅಂತ ತುಂಬ ದುಃಖದಿಂದ ಹೇಳ್ತಾಳೆ. ಅದಕ್ಕೆ ರೋಮಿಯೋ ಹೇಳ್ತಾನೆ, ಡೋಂಟ್ ವರಿ, ನಾವಿಬ್ಬರು ನಾಳೆನೇ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಸೀಕ್ರೆಟಾಗಿ ಯಾರಿಗೂ ಗೊತ್ತಾಗದೆ ಓಡಿ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಾದಮೇಲೆ ರೋಮಿಯೋ ಪ್ರೀಸ್ಟ್ ಆದ ಫ್ರೇಯರ್ ಲಾರೆನ್ಸ್ ಹತ್ರ ಹೋಗಿ ನಾನು ಮತ್ತು ಲಾರ್ಡ್ ಕ್ಯಾಪ್ಯುಲೆಟ್ ಮಗಳಾದ ಜೂಲಿಯಟ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಹೆಂಗಾದರೂ ಮಾಡಿ ಮದುವೆ ಮಾಡಿಸ್ಕೊಡಿ ಅಂತ ಕೇಳ್ಕೊತಾನೆ. ಪ್ರೀಸ್ಟು ಸಹ ಇವರಿಬ್ಬರು ಮದುವೆಯಿಂದ ವೈರಿಗಳಾದ 2 ಫ್ಯಾಮಿಲಿ ಒಂದು ಸೇರೋಕ್ಕೆ ಏನಾದರೂ ಚಾನ್ಸಸ್ ಇರುತ್ತೆ ಅಂತ ಯೋಚನೆ ಮಾಡಿ ಈ ವಿವಾಹಕ್ಕೆ ಒಪ್ಕೊತಾರೆ. ನೆಕ್ಸ್ಟ್ ಡೇ ಜೂಲಿಯಟ್ ಯಾರಿಗೂ ಗೊತ್ತಾಗದೆ ಅವ್ರ ಮನೆಯಿಂದ ಓಡ್ ಬಂದು ರೋಮಿಯೋ ಮತ್ತು ಜೂಲಿಯಟ್ ಇಬ್ಬರೂ ಪ್ರೀಸ್ಟ್ ಮುಂದೆ ಮದುವೆ ಮಾಡ್ಕೊತಾರೆ. ರೋಡಲ್ಲಿ ಜೂಲಿಯಟ್ ಕಸಿನ್ ಆದ ಟಿಬೆಲ್ಟ್ ರೋಮಿಯೋ ಹತ್ರ ಬಂದು ಜಗಳ ಮಾಡ್ತಾನೆ. ಎಲ್ಲದಕ್ಕೂ ನೀನೇ ಕಾಣ ಅಂದ್ಬಿಟ್ಟು ತುಂಬ ದೊಡ್ಡ ಜಗಳ ನಡೀತಾನೆ ಇರುತ್ತೆ. ಟಿಬೆಲ್ಟ್ ಕೋಪದಲ್ಲಿ ರೋಮಿಯೋ ಫ್ರೆಂಡ್ ಆದ ಮಕ್ಯೂಟೋನ ಕತ್ತಿಯಲ್ಲಿ ಚುಚ್ಚಿ ಸಾಯಿಸ್ತಾನೆ. ಇದನ್ನ ನೋಡಿದ ತಕ್ಷಣ ರೋಮಿಯೋಗೆ ತುಂಬಾ ಕೋಪ ಬಂದು ಪಕ್ಕದಲ್ಲಿದ್ದ ಕತ್ತಿನ ಹಿಡಿದು ಟಿಬೆಲ್ಟ್ನ ಸಾಯಿಸಿ ಊರ್ಬಿಟ್ಟು ಓಡೋಗ್ಬಿಡ್ತಾನೆ.
ಇದನ್ನೆಲ್ಲ ನೋಡಿ ಪ್ರಿನ್ಸ್ ಎಸ್ಕಲಸ್ ಕೂಡ ರೋಮಿಯೋ ಯಾವುದೇ ಕಾರಣಕ್ಕೂ ಊರೊಳಗೆ ಬರಬಾರ್ದು ಅಂತ ಲಾನ ಪಾಸ್ ಮಾಡ್ತಾರೆ. ಜೂಲಿಯಟ್ಗೆ ಈ ಬ್ಯಾಡ್ ನ್ಯೂಸ್ ಯಾವುದು ಗೊತ್ತಾಗದೆ ರೋಮಿಯೋಗೋಸ್ಕರ ಅವ್ರ ಮನೇಲಿ ವೆಯ್ಟ್ ಮಾಡ್ತಾ ಅವಳ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾಳೆ. ನಾನು ರೋಮಿಯೋನ ರಾತ್ರಿ ಸಮಯದಲ್ಲೇ ಭೇಟಿ ಮಾಡಿದೆ, ಅದಕ್ಕೆ ಯಾವಾಗಲೂ ರಾತ್ರಿ ಬೇಗ ಬರಬೇಕು ಅಂತ ಬಯಸ್ತೀನಿ. ರೋಮಿಯೋ ಮರಣದ ನಂತರ ಅವನನ್ನು ತುಂಡಾಗಿ ಕತ್ತರಿಸಿ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರಗಳಾಗಿ ಇಡಬೇಕು. ನನ್ನ ರೋಮಿಯೋ ಮಿನುಗುವ ನಕ್ಷತ್ರ ಮುಂದೆ ಬೇರೆ ನಕ್ಷತ್ರಗಳು ಸೋಲುತ್ತೆ. ಇಡೀ ಜಗತ್ತೇ ಈ ನಕ್ಷತ್ರನ ನೋಡಿ ಮೈಮರೆತು ಹೋಗುತ್ತೆ. ಪ್ಲಸ್ ರೋಮಿಯೋ ರಾತ್ರಿಯ ಆಕಾಶದಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾನಂದರೆ ಅದು ಸೂರ್ಯನನ್ನೇ ಮೀರಿಸುತ್ತಾನೆ ಅಂತೆಲ್ಲನೂ ರೋಮಿಯೋ ಬಗ್ಗೆ ಯೋಚನೆ ಮಾಡಿಕೊಂಡು ಇರ್ತಾರೆ. ರೋಮಿಯೋ ಅವ್ರ ಕಸಿನ್ನ ಸಾಯಿಸಿ ಊರು ಬಿಟ್ಟೋಗಿರೋ ವಿಷಯ ಎಲ್ಲ ಜೂಲಿಯಟ್ಗೆ ಗೊತ್ತಾಗುತ್ತೆ. ಅವ್ರ ಮನೇಲಿ ಪ್ಯಾರಿಸ್ ಮತ್ತು ಜೂಲಿಯಟ್ಗೆ ಮದುವೆ ಅರೇಂಜ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಜೂಲಿಯಟ್ ಫುಲ್ ಗಾಬರಿಯಾಗಿ ಪ್ರೀಸ್ಟ್ ಹತ್ರ ಹೋಗಿ ನನ್ನ ಹಿಂಗಾದರೂ ಮಾಡಿ ಕಾಪಾಡಿ, ಮನೇಲಿ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲನೂ ಸ್ಟಾರ್ಟ್ ಆಗಿಬಿಟ್ಟಿದೆ, ನಾನು ರೋಮಿಯೋನ ನೋಡಲೇಬೇಕು, ರೋಮಿಯೋ ಇಲ್ಲದೆ ನನ್ನ ಕೈಲಿ ಜೀವನ ಮಾಡೋಕ್ಕಾಗಲ್ಲ, ಹೆಂಗಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಪ್ರೀಸ್ಟ್ ತುಂಬಾ ಯೋಚನೆ ಮಾಡಿ ನನಗೊಂದು ಐಡಿಯಾ ಸಿಕ್ಕಿದೆ, ನಿನಗೊಂದು ಮದ್ದು ಕೊಡ್ತೇನೆ, ಆ ಮದ್ದನ್ನ ಕುಡಿದ್ರೆ 48 ಗಂಟೆವರೆಗೂ ಯಾವುದೇ ಎಚ್ಚರಿಕೆ ಆಗಲ್ಲ, ನೀನು ಹೆಣ ಥರ ಇರ್ತೀಯ, ಆದರೆ ನಿನ್ನ ಬಾಡಿಯಲ್ಲಿ ಜೀವ ಇರುತ್ತೆ, ನಿಮ್ಮ ಮನೆಯವರೆಲ್ಲ ನೀನು ಸತ್ತು ಹೋಗಿದ್ಯಾ ಅಂತ ನಿನಗೆ ಸಮಾಧಿ ಮಾಡ್ತಾರೆ, ನಾನು ಹೆಂಗಾದರೂ ಮಾಡಿ ರೋಮಿಯೋನ ಕರ್ಕೊಂಡ್ಬಂದು ಆ ಸಮಾಧಿಯಿಂದ ನಿನ್ನ ಆಚೆ ತೆಗಿತೀನಿ, ಅದಾದಮೇಲೆ ನೀವಿಬ್ಬರೂ ಸುಖವಾದ ಜೀವನನ ಬಾಳ್ಬೋದು ಅಂತ ಪ್ರೀಸ್ಟ್ ಹೇಳ್ತಾರೆ. ಜೂಲಿಯಟ್ಗೂ ಸಹ ಯಾವುದೇ ದಾರಿ ಸಿಗಲ್ಲ. ಆ ಮದ್ದನ್ನು ತಗೊಂಡು ಮನೆಯಲ್ಲಿ ಹೋಗಿ ನನಗೆ ಪ್ಯಾರಿಸ್ ಜೊತೆ ಮದುವೆ ಮಾಡೋಕ್ಕಿಷ್ಟ, ಎಲ್ಲ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ರಾತ್ರಿ ಆ ಮದ್ದನ್ನು ಕುಡಿದು ಮಲಗ್ತಾರೆ. ಬೆಳಗ್ಗೆ ಫುಲ್ ಫ್ಯಾಮಿಲಿ ಎದ್ದು ಜೂಲಿಯಟ್ ಸತ್ತು ಹೋಗಿದ್ದಾರೆ ಅಂತ ಫುಲ್ ದುಃಖದಲ್ಲಿ ಮುಳುಗಿರ್ತಾರೆ. ಅದಾದಮೇಲೆ ಅವ್ರ ಶವನ ಸಮಾಧಿ ಮಾಡ್ತಾರೆ. ಈ ಐಡಿಯಾ ಯಾವುದು ರೋಮಿಯೋಗೆ ಗೊತ್ತೇ ಇರಲ್ಲ. ಆ ಪ್ರೀಸ್ಟು ಸಹ ರೋಮಿಯೋ ಬಳಿ ಈ ಐಡಿಯಾ ಹೇಳೋಕ್ಕಿಂತ ಮುಂಚೆನೇ ಏನೋ ರೋಗ ಬಂದು ಮನೆಯೊಳಗೆ ಇದ್ಬಿಡ್ತಾನೆ. ಜೂಲಿಯಟ್ ಸತ್ತು ಹೋಗಿದ ವಿಷಯ ರೋಮಿಯೋಗೆ ಗೊತ್ತಾಗಿದ ತಕ್ಷಣ ಜೂಲಿಯಟ್ ಇಲ್ಲದೆ ಈ ಭೂಮಿ ಮೇಲೆ ನಾನು ಇರೋಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನ ಜೊತೆನೇ ಬಂದ್ಬಿಡ್ತೀನಿ ಅಂತ ಪಾಯ್ಸನ್ ಬಾಟಲ್ನ ತಗೊಂಡು ಜೂಲಿಯಟ್ ಸಮಾಧಿ ಬಳಿ ಬರ್ತಾನೆ. ಜೂಲಿಯಟ್ ಸಮಾಧಿ ಬಳಿ ಬಂದು ತುಂಬ ದುಃಖದಿಂದ ಅಳ್ತಿರ್ತಾನೆ. ನಾನು ನಿನಗೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ, ನಂಬಿ ಬಂದ ಹುಡುಗಿನ ಹಿಂಗೆ ಮೋಸ ಮಾಡಿಬಿಟ್ನಲ್ಲ ಅಂತ ತುಂಬ ಕಷ್ಟದಲ್ಲಿ ಅಳ್ತಿರ್ತಾನೆ. ಅದೇ ಸಮಯದಲ್ಲಿ ಜೂಲಿಯಟ್ನ ಮದುವೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದ ಪ್ಯಾರಿಸ್ ಸಹ ಆ ಸಮಾಧಿ ಬಳಿ ಬರ್ತಾನೆ. ಪ್ಯಾರಿಸ್ನ ನೋಡಿ ರೋಮಿಯೋಗೆ ಫುಲ್ ಕೋಪ ಬರುತ್ತೆ. ಇಬ್ಬರು ಕತ್ತಿ ತಗೊಂಡು ಜಗಳನ ಶುರು ಮಾಡ್ತಾರೆ. ಕೋಪದಲ್ಲಿ ರೋಮಿಯೋ ಆ ಪ್ಯಾರಿಸ್ನ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದಾದಮೇಲೆ ಅವನು ತಂದಿದ್ದ ವಿಷಾನ ಕುಡಿದು ಸಮಾಧಿಯಲ್ಲಿ ಮಲಗಿದ್ದ ಜೂಲಿಯಟ್ನ ತೆಗೆದು ಅವಳ ಮಡಿಲಲ್ಲೇ ಪ್ರಾಣನ ಬಿಡ್ತಾನೆ. ಅದಾದಮೇಲೆ ಜೂಲಿಯಟ್ಗೆ ಎಚ್ಚರಿಕೆ ಆಗುತ್ತೆ. ತನ್ನ ಕಣ್ಣು ಮುಂದೆನೇ ರೋಮಿಯೋ ಸತ್ತು ಹೋಗಿರೋದನ್ನ ನೋಡಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಇದನ್ನ ನೋಡಿ ಜೂಲಿಯಟ್ಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ರೋಮಿಯೋ ಬೇಕಂತ ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಕಷ್ಟಪಟ್ಟೆ, ಎಲ್ಲನೂ ವ್ಯರ್ಥ, ಅವನಿಲ್ಲದೆ ಈ ಜಗತ್ತು ನನಗೆ ಬರೀ ಕತ್ತಲು, ಅವನು ಹೋಗಿದ ಜಾಗಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ ಅವನು ಕುಡ್ದಿದ್ದ ಪಾಯ್ಸನ್ನ ಬಾಯಿಂದ ಬಾಯಿಗೆ ಕಿಸ್ಕೊಟ್ಟು ಮದ್ದನ್ನು ಕುಡಿತಾಳೆ. ಅದಾದಮೇಲೆ ಅವನ ಬಳಿ ಇದ್ದ ಕತ್ತಿನ ತೆಗೆದು ಅವಳೇ ಚುಚ್ಚಿಕೊಂಡು ಅದೇ ಜಾಗದಲ್ಲಿ ರೋಮಿಯೋವಿನ ಮಡಿಲಲ್ಲೇ ಕೊನೆಯ ಉಸಿರನ್ನು ಬಿಡುತ್ತಾಳೆ. ಅದಕ್ಕೆ ಇದನ್ನ ಟ್ರಾಜಿಕ್ ಲವ್ ಸ್ಟೋರಿ ಅಂತ ಹೇಳ್ತಾರೆ. ಯಾಕಂದರೆ ಪ್ರೀತಿ ಮಾಡಿದ 2 ಜೀವಗಳು ಒಂದು ಸೇರಲೇ ಇಲ್ಲ. ಸೊ ಫೈನಲಿ ನೀವು ಫುಲ್ ಸ್ಟೋರಿನ ಕೇಳಿದ್ರಿ. ರೋಮಿಯೋ ಜೂಲಿಯಟ್ ಸೇರದೇ ಇರೋ ರೀಸನ್ಸ್ ಏನೆಲ್ಲ ಇರ್ಬೋದು? ರೀಸನ್ ನಂಬರ್ 1, ಇಬ್ಬರು ಫ್ಯಾಮಿಲೀಸ್ ಮಧ್ಯೆ ಇದ್ದ ದ್ವೇಷ. ರೀಸನ್ ನಂಬರ್ 2, ಪ್ಯಾರಿಸ್ ಪಾಪ ಸಣ್ಣ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಬಂದ. ರೀಸನ್ ನಂಬರ್ 3, ಆ ಪ್ರೀಸ್ಟ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಲಾಸ್ಟಲ್ಲಿ ಕೈ ಕೊಟ್ಟ. ರೀಸನ್ ನಂಬರ್ 4, ರೋಮಿಯೋ ಮತ್ತು ಜೂಲಿಯಟ್ಗೆ ತಾಳ್ಮೆನೇ ಇರಲಿಲ್ಲ. ನಿಮ್ಗೇನು ಅನ್ಸುತ್ತೋ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.